ಸೊ ಹಲೋ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನನ್ನ ಹಿಂದೆ ಒಂದು ನಿಸಾನ್ ಮ್ಯಾಗ್ನೈಟ್ ಇದೆ. ಸೊ ಈ ಕಾರ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಹೆವಿ ಯೂಸ್ಫುಲ್. ಯಾಕೆ ಅಂತ ರೀಸನ್ ಕೊಡ್ತೀನಿ ಆಮೇಲೆ ವ್ಲಾಗಲ್ಲಿ. ಕಮಾನ್ ಲೆಟ್ಸ್ ಗೋ. ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ನಿಸಾನ್ ಮ್ಯಾಗ್ನೈಟ್ AMT. ನಾನು ಯಾಕೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಇದು ಯೂಸ್ಫುಲ್ ಅಂದರೆ ಮೋಸ್ಟ್ ಅಫೋರ್ಡೆಬಲ್ ಆಟೋಮೆಟಿಕ್ ಕಾಂಪ್ಯಾಕ್ಟ್ SUV. ಇದು ರೇಂಜ್ ಬಂದು ಬೇಸಿಕ್ ವೇರಿಯಂಟ್ ಆನ್ ರೋಡ್ ಮೈಸೂರಲ್ಲಿ ಇವತ್ತು 7,90,000 ಸ್ಟಾರ್ಟ್ ಆಗುತ್ತೆ. ಒಂದು ರೌಂಡ್ ಫಿಗರ್ 8 lakhs ಅಂದ್ಕೊಳ್ಳಿ. ಬೇಸಿಕ್ ವೇರಿಯಂಟಲ್ಲಿ ಆಟೋಮೆಟಿಕ್ ಕೊಡ್ತಾ ಇರೋದು ನಿಸಾನ್ ಮಾತ್ರ. ಬಟ್ ಸ್ಟಿಲ್ 8 ಲಕ್ಷಕ್ಕೆ ವರ್ತ್ ಅನ್ಬೋದು, ಅದು ಆಟೋಮೆಟಿಕ್ ಇರೋ ಕಾರು. ಆ್ಯಂಡ್ ಈ ಕಾರಲ್ಲಿ ವೇರಿಯಂಟ್ಸ್ ಅಂತ ಬಂದರೆ ನಿಮಗೆ XL ಆಗಿರ್ಬೋದು, XE, XZ ಪ್ರೀಮಿಯಮ್. ಈಗೇನು ನೋಡ್ತಾ ಇದ್ದೀರಾ, ಇದು ಇನ್ ಆ್ಯಂಡ್ ಅರೌಂಡ್ ನಿಮಗೆ 11 lakhs ಆಗುತ್ತೆ ಇವತ್ತು ಆನ್ ರೋಡ್ ಮೈಸೂರಲ್ಲಿ. ಬಟ್ 8 ಲಕ್ಷನೇ ಇದೆ ನನ್ನ ಬಜೆಟ್ ಅನ್ನೋಗಿದ್ರೆ. ಬೇಸಿಕ್ ವೇರಿಯಂಟ್ ವಿತ್ ಆಟೋಮೆಟಿಕ್ ಗೇರ್ ಬಾಕ್ಸ್, ನೈಸ್ ಕಾಂಬಿನೇಷನ್. ಸೊ ಫ್ರಂಟ್ ಫೇಶಿಯಿಂದ ಈಗ ಡೈರೆಕ್ಟಾಗಿ ಕಾರ್ನ ನೋಡೋದಾದರೆ ನಿಮಗೆ ಯಾವುದೇ ಕಾರಣಕ್ಕೂ ಚಿಕ್ಕದಂತ ಅನ್ಸೋದೇ ಇಲ್ಲ. ಫುಲ್ ಬಾಡಿ ಡಿಸೈನೇ ಹೆಂಗೆ ಮಾಡಿದ್ದಾರೆ ನಿಸಾನ್ ಅವರು. ನಮ್ಮ ಇಂಡಿಯನ್ಸ್ಗೂ ಅದೇ ಬೇಕಿರೋದು, ಕಾರ್ ಸ್ವಲ್ಪ ದೊಡ್ಡದಾಗಿದ್ರೆ ಸಾಕು. ಸೊ ಫ್ರಂಟ್ ಫೇಶಿಯಿಂದ ನೋಡೋದಾದರೆ ನಿಮಗೆ LED ಪ್ರೊಜೆಕ್ಟರ್ಸ್ ಕೊಟ್ಟಿದ್ದಾರೆ. ಫುಲ್ ಕಂಪ್ಲೀಟ್ ಹೆಡ್ ಲ್ಯಾಂಪ್ಸೇ LED, ಲೋ ಬೀಮ್, ಹೈ ಬೀಮ್ ಎಲ್ಲ. ಆ್ಯಂಡ್ ಕೆಳಗಡೆ DRLs ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫಾಗ್ ಲ್ಯಾಂಪ್ ಇದೆ. ಫ್ರಂಟಲ್ಲಿ ಗ್ರಿಲ್ ಬಂದು ಗನ್ ಮೆಟಲ್ ಫಿನಿಶ್, ಆಮೇಲೆ ಕ್ರೋಮ್ ಲೈನಿಂಗ್ ಕೊಟ್ಟಿದ್ದಾರೆ. ನನಗೆ ಹಾನೆಸ್ಟಾಗಿ ಯೂಸ್ ಆಗಿದ್ದ ಫೀಚರ್ ಅದು ಅಂದರೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಸೊ ಈ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲೆಲ್ಲ ಕರೆಕ್ಟಾಗಿ ಡಿಟೆಕ್ಟ್ ಮಾಡುತ್ತೆ ಅದು ಕ್ಯಾಮ್ರಾ. ಓಕೆ, ಲೆಫ್ಟ್ ಸೈಡ್ ಟಚ್ ಆಗುತ್ತೆ, ಅದು ಇದು ಮಾಡುತ್ತೆ ಅಂತ. ಫ್ರಂಟಿಂದ ಒಳ್ಳೆ ಬೋಲ್ಡ್ ಡಿಸೈನ್ ಇದೆ. ಆ್ಯಂಡ್ ಕೊನೆಗೆ ನನಗೆ ಮ್ಯಾಟ್ರ್ ಆಗೋದು ಗ್ರೌಂಡ್ ಕ್ಲಿಯರೆನ್ಸ್ ಆಫ್ ದ ಕಾರ್. ಬೆಸ್ಟ್ ಇನ್ ದ ಸೆಗ್ಮೆಂಟ್. 10 ಲಕ್ಷದೊಳಗಡೆ 205 mm ಇರೋ ಗ್ರೌಂಡ್ ಕ್ಲಿಯರೆನ್ಸ್ ಕಾರ್ ಯಾವುದು ಅಂತ ಕೇಳಿದ್ರೆ ದಟ್ ವುಡ್ ಬಿ ನಿಸಾನ್ ಮ್ಯಾಗ್ನೈಟ್ಸ್. ಸೊ ನನ್ನ ಪ್ರಕಾರ ಈ ಕಾರ್ನ ಯಾರು ಕನ್ಸಿಡರ್ ಮಾಡಬೇಕು ಅಂದರೆ, ಈ ಮಾರುತಿ ಸುಜುಕಿಲಿ ಆಲ್ಟೋ, ವ್ಯಾಗನಾರ್, ಸ್ವಿಫ್ಟ್, i10, i20 ಯಾರು ನೋಡ್ತಾ ಇದ್ದೀರಾ, ಅದೆಲ್ಲ ನಮಗೆ ತಗೊಳಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಬಜೆಟೇ ಅಷ್ಟಿರೋದು, ಏನು ಮಾಡಲಿ, ಕಾಂಪ್ಯಾಕ್ಟ್ SUV ಸಿಗಲ್ವಲ್ಲ ಅಂದರೆ ಈ ಕಾರ್ನ ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಟೈರ್ ಸೈಜ್ ಅಂತ ನೋಡೋದಾದರೆ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. R16, ಓಕೆ ಫೈನ್. ಆ್ಯಂಡ್ ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಇರೋದು, ರೇರಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಥ್ರೂ ಔಟ್ ದ ಕಾರ್ ಬಾಡಿ ಕ್ಲಾಡಿಂಗ್ ಇದೆ, ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡು, ಪ್ಯಾಸೆಂಜರ್ ಸೈಡ್ ಕೀ ನನ್ನ ಜೋಬಲ್ಲಿದ್ದರು ಡೈರೆಕ್ಟಾಗಿ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಹೋಗ್ಬೋದು. ಈಗ ನೋಡಿ ತೋರಿಸ್ತೀನಿ, ಕೀ ನನ್ನ ಪಾಕೆಟಲ್ಲಿದೆ. ಸೊ ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಓಪನ್ ಆಯ್ತದು. ಸೊ ದಿಸ್ ಇಸ್ ಆಲ್ ದ ಫೀಚರ್ಸ್. ಬೂಟ್ ಸ್ಪೇಸ್ ವಿಚಾರಕ್ಕೆ ಬರೋಣ. ಹಿಂದ್ಗಡೆ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅದು LED, ವೈಪರ್, ಡಿಫಾಗರ್, ವಾಷರ್. ಮೇಲ್ಗಡೆ ಬ್ಲ್ಯಾಕ್ ರೂಫ್, ಬಾಡಿ ಬ್ಲೂ ಕಲರ್, ಇದನ್ನು ಡ್ಯುಯಲ್ ಟೋನ್ ಅಂತ ಕರೀತಾರೆ. ಶಾರ್ಕ್ ಫಿನ್ ಆ್ಯಂಡ್ ಇದೆ, ಫಂಕ್ಷನಲ್ ರೂಫ್ ರೈಲ್ಸ್. ಆ್ಯಂಡ್ ಕೆಳಗಡೆ ಸಿಲ್ವರ್ ಫಿನಿಶ್ ಕಿಟ್ ಪ್ಲೇಟ್ ಇದೆ. ಕ್ಯಾಮ್ರಾ ಆವಾಗಲೇ ಇದೆ 360 ಡಿಗ್ರಿ ಇದೆ ಅಂತ. ಸೊ ಕಾರ್ ಲೆಫ್ಟ್ ಸೈಡ್, ರೈಟ್ ಸೈಡ್, ಫ್ರಂಟ್, ಬ್ಯಾಕ್ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ. ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ 4. ಡೈರೆಕ್ಟಾಗಿ ಬೂಟ್ ಸ್ಪೇಸ್ ಓಪನ್ ಮಾಡಿ ಚೆಕ್ ಮಾಡೋಣ. 336 ಲೀಟರ್ಸ್, ವಂಡರ್ಫುಲ್. 5 ಜನ ಒಂದು 3-4 days ಲಾಂಗ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂದರು ಅಷ್ಟು ಲಗೇಜ್ ಆರಾಮಾಗಿ ಕೂರುತ್ತೆ. 60-40 ಸ್ಪ್ಲಿಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಈಗ ಸೀಟ್ಸ್ನ ಫೋಲ್ಡ್ ಮಾಡ್ಬೋದು, ಬಟ್ ಸದ್ಯಕ್ಕೆ ಬೇಡ, ನಾನು ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಸ್ಪೇಸ್ನ. ಹಿಂದ್ಗಡೆ ಬೂಟ್ ಸ್ಪೇಸಲ್ಲಿ ಸ್ಪೇರ್ ವೀಲ್ ಅಂತ ಬಂದರೆ ಒಂದು ಸೈಜ್ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ, 14 ಇಂಚ್. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಬ್ರ್ಯಾಂಡು ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಅದ್ರ ಮೇಲೆ ಎಲೆಕ್ಟ್ರಾನಿಕ್ ಬಟನ್ ಇದೆ, ಲ್ಯಾಂಪ್ ಕೊಟ್ಟಿದ್ದಾರೆ, ಬೂಟ್ ಲ್ಯಾಂಪು ಇದೆ ಆ್ಯಕ್ಚುಲಿ. ಸೊ ಫೀಚರ್ಸ್ ಅಂತ ಬಂದರೆ ಓಕೆ, ನೆಸೆಸಿಟಿ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ. ಮೇಯ್ನ್ ಮ್ಯಾಟ್ರ್ ಆಗೋದು ಸ್ಪೇಸ್ ಆಫ್ ದ ಕಾರ್. ಹಿಂದ್ಗಡೆ ಕೂರೋರಿಗೆ ಎಷ್ಟು ಕಂಫರ್ಟ್ ಇದೆ ಅಂತ. ಸೊ ನನ್ನ ಹೈಟ್ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು 6 feet ಪರ್ಸನ್ ಅಂತ. ಡೋರ್ ಪ್ಯಾಡ್ಸ್ ಎಲ್ಲ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಆದರೆ ಟಾಪ್ ಎಂಡ್ ನಿಮ್ಗೆ ಬೇಸಿಕ್ ವೇರಿಯಂಟ್ ಎಲ್ಲ ಪ್ರಾಬಬಲಿ ಬರೋಲ್ಲ. 3 ಜನ ಆರಾಮಾಗಿ ಕೂತ್ಕೋಬೋದು. ಸೊ 10 ದಿನ ನನ್ನ ಹತ್ರ ಕಾರ್ ಇತ್ತಲ್ಲ, 5 ಜನ ಈ ಕಾರಲ್ಲಿ ನಾವು ಟ್ರಾವೆಲ್ ಮಾಡಿದ್ದೀವಿ. ಈವನ್ ದೆನ್ ಎವ್ರಿಬಡಿ ವಾಸ್ ಕಂಫರ್ಟಬಲ್ ಇನ್ ದ ಕಾರ್. ರೀಸನ್ ಏನಂದರೆ ಕಾರ್ ಹೈಟಲ್ಲಿದೆ ಆ್ಯಂಡ್ ಸ್ವಲ್ಪ ವೀಲ್ ಬೇಸ್ ಚೆನ್ನಾಗಿದೆ ಇದ್ರದ್ದು. ಸೊ ಒಳಗಡೆ ಕೂತ್ಕೊಂಡು ಡೈರೆಕ್ಟಾಗಿ ಚೆಕ್ ಮಾಡ್ತೀನಿ. ಸೊ ನಾನೇ ಎಷ್ಟು ಕಂಫರ್ಟೇಬಲಾಗಿ ಕೂತ್ಕೋಬೋದು ಅಂದರೆ 5'6", 5'7" ಇರೋರು ಇನ್ನೂ ಕಂಫರ್ಟೇಬಲಾಗಿ ಕೂತ್ಕೋಬೋದು. ಸೊ ನೀ ರೂಮ್ ಆಗಿರ್ಬೋದು, ಲೆಗ್ ರೂಮ್, ಅಂಡರ್ ಥೈ ಸಪೋರ್ಟ್ ಈಸ್ ಕ್ವೈಟ್ ಅಮೇಝಿಂಗ್. ನನಗೆ ಯಾವುದೇ ಕಾರಲ್ಲಿ ಕೂತ್ಕೊಂಡ್ರೆ ಅಂಡರ್ ಥೈ ಸಪೋರ್ಟೇ ಪ್ರಾಬ್ಲಮ್ಮು, ಬಟ್ ಈ ಕಾರಲ್ಲಿ ನೀಟಾಗಿದೆ. ಸೆಂಟರಲ್ಲಿ ರೇರ್ ಎಸಿವೆಂಟ್ಸ್ ಕೊಟ್ಟಿದ್ದಾರೆ, ಅದು ಶಟ್ ಡೌನ್ ಮಾಡ್ಬೋದು. ಆ್ಯಂಡ್ 12 volt ಚಾರ್ಜಿಂಗ್ ಸಾಕೆಟ್. ಫ್ಲೋರ್ ಫುಲ್ ಫ್ಲ್ಯಾಟ್, ಅಂದರೆ ಮಧ್ಯದಲ್ಲಿ ಕೂರೋಂಗೂ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಆಮ್ರೆಸ್ಟ್ ಮೂವ್ ಆಗಲ್ಲ, ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹಿಂದ್ಗಡೆ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಹೆಡ್ ರೆಸ್ಟ್ ಇದೆ 2 ಸೈಡು. ಸೆಂಟರಲ್ಲಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಸೆಂಟರಲ್ಲಿ ಕೂರೋನ್ಗೆ ಹೆಡ್ ರೆಸ್ಟ್ ಇಲ್ಲ. ಪಾರ್ಸಲ್ ಟ್ರೇ ಲಿಫ್ಟ್ ಆಗಿರುತ್ತೆ, ಅಂದರೆ ನೀವೇನಾದರೂ ಹಿಂದ್ಗಡೆಯಿಂದನೇ ಸ್ವಲ್ಪ ಲಗೇಜ್ ಇಡಬೇಕಂದ್ರೆ ಅಲ್ಲೆಲ್ಲ ಇಡ್ಬೋದು. ಮೇಲ್ಗಡೆ ಲ್ಯಾಂಪ್ ಇದೆ, ಫ್ರಂಟಲ್ಲಿದೆ. ಸೊ ಮ್ಯಾಗ್ಝಿನ್ ಹೋಲ್ಡರ್ ಸೈಡು ಕೊಟ್ಟಿದ್ದಾರೆ. ನಂಗೆ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಫೀಚರ್ಸ್ ನೋಡ್ತೀನಿ, ಕಾರಲ್ಲಿ ಸೇಫ್ಟಿ ನೋಡ್ತೀನಿ. ಸೊ ಈ ಕಾರ್ ಅದೇ ಮೇಯ್ನ್ ಅದೇ ಇರೋದು. 4 star ಗ್ಲೋಬಲ್ ಎನ್ಕ್ಯಾಪ್ ಇದೆ. 8 ಲಕ್ಷಕ್ಕೆ ಅಷ್ಟು ಸೇಫ್ ಆಗಿರೋ ಕಾರಲ್ಲಿ ಇದು ಒಂದು ಕಾರ್ ಅನ್ಬೋದು. ಆ್ಯಂಡ್ ನನ್ನ ಪ್ರಕಾರ ಈ ಕಾರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ. ಏನಕ್ಕೆ ಅಂದರೆ ಸೇಫ್ಟಿ ಕೊಟ್ಟಿದ್ದಾರೆ, 4 star ಇದೆ. ಕಂಫರ್ಟೇಬಲ್ ಕಾರ್, 5 ಜನ ನೆಮ್ಮದಿಯಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಸೊ ಮ್ಯಾನ್ಯಲ್ ಅಂದರೆ ಇನ್ನೂ 60,000 ಕಮ್ಮಿ ಆಗುತ್ತೆ. ಏನು 7,30,000ಗೆಲ್ಲ ಕಾರೇ ಸಿಕ್ಬಿಡುತ್ತೆ. ಸೊ ರೈಟ್ ಸೈಡ್ ಡೋರ್ ಓಪನ್ ಮಾಡಿ ಒಳಗಡೆ ಹೋಗೋಣ. ಈಗ ಡ್ರೈವರ್ ಸೈಡ್ ಡೋರ್ ಪ್ಯಾಡ್ ಬಂದು ಫುಲ್ ಫ್ಯಾಬ್ರಿಕ್ ಫಿನಿಶ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು. ಲೆದರ್ ಏನಿಲ್ಲ, 1 liter ಬಾಟಲ್ ಹೋಲ್ಡರ್ ಇದೆ. ಆಲ್ 4 power ವಿಂಡೋಸ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ORVMs. ಇದೆಲ್ಲ ಸ್ವಲ್ಪ ಹಳೆ ಸ್ಟೈಲ್ ಆಯಿತು, ಬಟ್ ನಾಟ್ ಅನ್ ಇಶ್ಯೂ. ಏನು ನಾರ್ಮಲಾಗಿ ಯೂಸೇ ಮಾಡಲ್ಲ ನಾವು, ಅದು ಕೀಲೆಸ್ ಎಂಟ್ರಿ ಇದೆಯಲ್ಲ. ಡ್ರೈವರ್ ಸೈಡ್ ಸೀಟ್ ನೋಡ್ತಾ ಇದ್ದೀರಾ, ಹೈಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಏನಿಲ್ಲ, ನಾರ್ಮಲ್ ನಾವೇ ಮ್ಯಾನ್ಯಲಾಗಿ ಅಡ್ಜಸ್ಟ್ ಮಾಡಬೇಕು. ಸೊ ಕಾರ್ ಒಳಗಡೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಈಗ
ಫ್ಯೂಯಲ್ಲಿ ಡಿಲೇ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಡೋರ್ನ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಫುಲ್ ಡಿಜಿಟಲಲ್ಲಿ ತೋರಿಸ್ತದೆ ನನಗೆ ಬೂಟ್ ಓಪನ್ ಡೋರ್ ಓಪನ್ ಅಂತ. ಒಂಚೂರು ಇದು ಬೂಟ್ ಕ್ಲೋಸ್ ಮಾಡಿಬಿಡಿ ಹಂಗೆ. ಬರ್ತಾ ಇದೆ ಇಲ್ಲಿ. ಇಲ್ಲ ಓಕೆ, ಕ್ಲೋಸ್ ಆಯಿತು. ಆ್ಯಂಡ್ ದೆನ್ ಕ್ವಾಲಿಟಿ ಆಫ್ ದ ಕಾರ್ ನೀವು ಎಷ್ಟೇ ರೆಫ್ಯೂಸ್ ಮಾಡಿದ್ರು ನಿಮಗೆ ಒಂಥರ ಈ ಕ್ವಾಲಿಟಿ ಕಮ್ಮಿ ಇದೆ, ಎಲ್ಲ ಫುಲ್ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಏನು ಅನಿಸಲ್ಲ. ರಿಲಯಬಿಲಿಟಿ ಅಂತ ಬಂದರೆ ಸೂಪರ್. ಸ್ಟೇರಿಂಗ್ ವೀಲ್ ಫುಲ್ ಲೆದರ್ ಆ್ಯಪ್ ಮಾಡಿದ್ದಾರೆ. ಸೆಂಟರಲ್ಲಿ ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಸೊ ಕಾರು ಸ್ಟಾರ್ಟ್ ಆಗಿದೆ. ಸೆಂಟರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕರೆಕ್ಟಾಗಿ ಕಣ್ಣು ಕುಕ್ಕುತ್ತೆ, ಯಾಕಂದರೆ ಅಷ್ಟು ದೊಡ್ಡದಿದೆ ಡಿಸ್ಪ್ಲೇ. ಲಿಟ್ರಲಿ ನಾನು ಹೇಳ್ತೀನಲ್ಲ ಎಲ್ಲ ಅಲ್ಲೇ ತೋರಿಸುತ್ತೆ. ಸೊ ಬ್ರೌಸ್ ಮಾಡ್ತೀನಿ. ಇಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ನೋಡಿ ಇಲ್ಲಿ. ಸೊ ಫ್ಯೂಯಲ್ ಎಕಾನಮಿ ಆಗಿರ್ಬೋದು, TPMS ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನಿಮ್ಮ ಕಾರ್ ಟೈರಲ್ಲಿ ಯಾವುದೇ ಯಾವುದೇ ಟೈರಲ್ಲಿ ಏರ್ ಕಮ್ಮಿ ಆದರೂ ಅಲ್ಲಿ ಕರೆಕ್ಟಾಗಿ ನೋಟಿಫೈ ಮಾಡುತ್ತದು. ಆ್ಯಂಡ್ ಬ್ಯಾಂಗ್ಳೂರಿಯನ್ಸ್ಗೆ ಯೂಸ್ಫುಲ್ ಫೀಚರ್ ಎಲ್ಲ ಕಾರಲ್ಲೂ ಹೇಳ್ತಾ ಇರ್ತೀನಿ ನಾನು. ನೋಡಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ನೋಡಿ ಈಗ ನ್ಯೂಟ್ರಲ್ಲಿದೆ. ಡ್ರೈವ್ಗೆ ಹಾಕ್ತೀನಿ, ಕಾರ್ ಮುಂದೆ ಇರೋದು ತೋರಿಸುತ್ತೆ. ರಿವರ್ಸ್ಗೆ ಹಾಕ್ತೀನಿ, ಕ್ಯಾಮ್ರಾ ಪಟ್ಟನ್ ಶಿಫ್ಟ್ ಆಯಿತು ನೋಡಿ ಇಲ್ಲಿ. ಹಿಂದ್ಗಡೆ ಕಾರ್ ಹಿಂದೆ ಏನೇನಿದೆ ಅದನ್ನು ತೋರಿಸ್ತಾ ಇದೆ. ಸ್ಪೇಸ್ ಅಂತ ಬಂದರೆ ಕಾರಲ್ಲಿ ಎಲ್ಲ ಕಡೆ ಇದೆ. ಸೆಂಟರಲ್ಲಿದೆ, ಇಲ್ಲಿ ಡೋರ್ ಪ್ಯಾಡ್ಸಲ್ಲಿದೆ. ಆ್ಯಂಡ್ ಗ್ಲೋ ಬಾಕ್ಸ್ ಬಂದು ಡೀಸೆಂಟ್ ಸೈಜ್. ಇಲ್ಲಿ ಟಚ್ ಸ್ಕ್ರೀನ್ ಬಂದು 8 ಇಂಚಸ್, ಬಟ್ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಇದೆ. ಸೊ ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಫುಲ್ ಪ್ರೀಮಿಯಂ ಟಚ್ ನೋಡಿ ಇಲ್ಲಿ. ಲೆಫ್ಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಹೆಡ್ಲ್ಯಾಂಪ್ ಕಂಟ್ರೋಲ್ಸ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಏರ್ ಬ್ಯಾಗ್ಸ್ ಬಂದು 2 ಇದೆ. ABS ವಿತ್ EBD. ನಾರ್ಮಲ್ ಸೇಫ್ಟಿ ಫೀಚರ್ಸ್ ಬೇಸಿಕ್ಕಿಂದಲೇ ಸ್ಟಾರ್ಟ್ ಆಗಿರುತ್ತೆ. ವಿಸಿಬಿಲಿಟಿ ಅಂತ ಬಂದರೆ ಕಾರ್ ಯಾವುದೇ ತುದಿಲೂ ಕಾಣಿಸುತ್ತೆ. ಕಾರಲ್ಲಿ ಡ್ರೈವ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಪ್ರಾಪರ್ SUV ಫೀಲಿಂಗ್, ಅಂದರೆ ಇದು ಸಬ್ ಕಾಂಪ್ಯಾಕ್ಟ್ SUV. ಅಂಡರ್ 4 ಮೀಟರಿಗೆ ಬರುತ್ತೆ. ವ್ಯಾನಿಟಿ ಮಿರರ್ ಲೆಫ್ಟ್ ಸೈಡಿಗೆ ಮಾತ್ರ, ರೈಟ್ ಸೈಡಿಗೆ ಕೊಟ್ಟಿಲ್ಲ. ಫಸ್ಟ್ AC ಆಫ್ ಮಾಡೋಣ. AC ಆಫಲ್ಲಿದೆ. ಆ್ಯಂಡ್ ಕ್ವಾಲಿಟಿ ಆಫ್ ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದಿಸ್ ಕಾರ್ ಈಸ್ ಅಮೇಝಿಂಗ್. ಸೊ ನಿಮಗೆ ವರ್ಷಾಂಗಟ್ಲೆ ಇಟ್ಕೋತೀನಿ ನಾನು ಕಾರು, ನನಗೇನು ಒಂಥರ ಸೇಲ್ ಮಾಡಲ್ಲ ಜಾಸ್ತಿ ಅನ್ನೋದಾದರೆ ದಿಸ್ ಕಾರ್ ವುಡ್ ಬಿ ಅ ಬೆಟರ್ ಆಪ್ಷನ್. ಯಾಕೆಂದರೆ ಲಾಂಗ್ ಟರ್ಮ್ ಯೂಸೇಜಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಈ ಕಾರ್ನ ಡ್ರೈವ್ ರಿವ್ಯೂಗೆ ತೊಗೊಳೋದಾಗ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಇಂಜಿನ್ ಹುಡ್ನ ಓಪನ್ ಮಾಡಿ ನೋಡೋಣ ನಾವು. ನೋಡಿ ಕೀಲಿ ಈ ಸ್ಪೆಷಾಲಿಟಿ ಏನಂದರೆ ಅಲ್ಲಿಂದ ಎದ್ದು ಬಂದೆ ನೋಡಿ, ನನ್ನ ಪಾಕೆಟಲ್ಲೇ ಇತ್ತು. ಸೊ ಅಲ್ಲಿ ಕೀ ನಾಟ್ ಡಿಟೆಕ್ಟೆಡ್ ಅಂತ ಆಲ್ರೆಡಿ ಸಿಗ್ನಲ್ ಕೊಡ್ತಾ ಇದೆ. ಸೊ ಕೀಲೆಸ್ ಎಂಟ್ರಿ ಇದೆ, ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಕೀ ಇಸ್ ವೆರಿ ಸಿಂಪಲ್. ಇಲ್ಲಿ ನೋಡಿ ಲಾಕ್ ಅನ್ಲಾಕ್ 2 ಬಟನ್ ಇರೋದು. ಆ್ಯಂಡ್ ಸಿಕ್ಕಾಬಟ್ಟೆ ಚಿಕ್ತು, ಪಾಕೆಟಲ್ಲಿ ಈಸಿಯಾಗಿ ಇಡ್ಬೋದು. ಓಕೆ ಇಡ್ತೀನಿ ನೋಡಿ. ಆಫ್ ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಗೇರ್ ನಾಬ್ ಅದೆಲ್ಲ ಡ್ರೈವ್ ರಿವ್ಯೂವಲ್ಲಿ ತೋರಿಸ್ತೀನಿ. ಇದು ಒಂದು ಆಡಿಯೋ ಕಂಟ್ರೋಲ್ಸು. ಕ್ರೂಸ್ ಕಂಟ್ರೋಲ್ ಮಿಸ್ಸಿಂಗ್ ಇದೆ ಈ ಕಾರಲ್ಲಿ. ಮೇ ಬಿ ಫ್ಯೂಚರಲ್ಲಿ ಅಪ್ಗ್ರೇಡ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈಗ ಇಂಜಿನ್ ಬೇ ಚೆಕ್ ಮಾಡೋಣ. ಇಲ್ಲೊಂದು ಲೀವರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಓಪನ್ ಮಾಡಿ ಲೆಟ್ಸ್ ಚೆಕ್ ಇಟ್ ಔಟ್. ಮೇಯ್ನ್ ಮ್ಯಾಜಿಕ್ ಆ್ಯಂಡ್ ಲಾಜಿಕ್ ಎಲ್ಲ ಕಾರಲ್ಲೂ ಇಂಜಿನ್ನೇ. ಸೊ ಇದನ್ನು ಚೆಕ್ ಮಾಡೋಣ. ಇಲ್ಲಿ ನೋಡಿ ಹುಡ್ಡು ಫುಲ್ ಲೈಟಾಗಿದೆ, ಯಾರು ಬೇಕಾದ್ರೂ ಲಿಫ್ಟ್ ಮಾಡ್ಬೋದು. ಆ್ಯಂಡ್ ಪ್ರಾಪರ್ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಇಂಜಿನ್ ಬಂದು ಸೊ ಈ ಕಾರಲ್ಲಿ 2 ಇಂಜಿನ್ ಆಪ್ಷನ್ ಇದೆ. ನಾನು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಈಗ 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, ಇನ್ನೊಂದು ಟರ್ಬೋ ಇಂಜಿನ್ ಬರುತ್ತೆ. ಸೇಮ್ 2000 cc 3 ಸಿಲಿಂಡರ್ ಆಗಿರುತ್ತೆ. ಬಟ್ ಕ್ಯಾಚ್ ಏನಂದರೆ ಇದರಲ್ಲಿ ಟರ್ಬೋ ಇರಲ್ಲ, ಅದರಲ್ಲಿ ಟರ್ಬೋ ಇರುತ್ತೆ. ಸೊ ಇದು ಇನ್ ಆ್ಯಂಡ್ ಅರೌಂಡ್ 72 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 96 Nm ಆಫ್ ಟಾರ್ಕ್. ಅದು ಟರ್ಬೋ ಬಂದು 98 bhp 150 Nm ಹತ್ರ ಹೊರಟೋಗುತ್ತೆ. ದಟ್ ಈಸ್ ಕ್ವೈಟ್ ಪವರ್ಫುಲ್. ಬಟ್ ಸಿಟಿ ಒಳಗಡೆ ಆರಾಮಾಗಿ ನಾನು ಡ್ರೈವ್ ಮಾಡ್ಕೊಂಡಿರ್ತೀನಿ ಏನಾಗಿದ್ರೆ ದಿಸ್ ಕಾರ್ ವುಡ್ ಬಿ ಅ ಬೆಟರ್ ಆಪ್ಷನ್ ಫಾರ್ ಯು. ಸಸ್ಪೆನ್ಷನ್ ಮಾತ್ರ ಕ್ರೇಜಿಯಾಗಿದೆ ಕಾರಲ್ಲಿ. ನಾನು ಆರಾಮಾಗಿ ಅಲ್ಲಿ ಒಳಗಡೆ ಬಿಟ್ಬಿಟ್ರೆ ಏನೂ ಆಗೋಲ್ಲ, ಅಷ್ಟು ಕ್ಲೀನಾಗಿ ಹೋಗುತ್ತೆ. ಆ್ಯಂಡ್ ಈಗ ನೋಡಿ ರೈಟ್ ಸೈಡಲ್ಲೆಲ್ಲ ಇಲ್ಲಿ ಏನು ರೋಡೇ ಇಲ್ಲ. ಸೊ ಆ ಥರ ಜಾಗದಲ್ಲಿ ನಾನು ಹೋದ್ರು ಬಟರ್ ಸ್ಮೂತಾಗಿ ಹೋಗುತ್ತೆ. ಹ್ಯಾಂಡ್ಲಿಂಗ್ ಡ್ರೈವ್ ಮಾಡಿದ್ದೀನಿ ಹೈವೇಸಲ್ಲಿ 100, 110 ಕಾರು ಒಂಥರ ನಿಮಗೆ ಬಾಡಿ ರೋಲ್ ಆಗೋದಾಗಲಿ ಏನೂ ಆಗೋಲ್ಲ, ಫುಲ್ ಸ್ಟೆಬಿಲಿಟಿ ಇರುತ್ತೆ. ಸೊ ಹಿಂದ್ಗಡೆ ರೇರ್ ಸೀಟಿಂಗ್ ಸ್ಪೇಸಲ್ಲಿ ನಾನು ನಿಮ್ಗೆ ಇನ್ನೊಂದು ತೋರ್ಸೋದು ಮರ್ತೋಯ್ತು. ಐಸೋಫಿಕ್ಸ್ ಚೈಲ್ಡ್ ಮೌಂಟ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಬಟ್ ಓವರ್ ಆಲ್ ಕ್ವಾಲಿಟಿ ಆಫ್ ದ ಕಾರ್ ವಾಟ್ ಟು ಸೇ ಸೂಪರ್ಬ್ ಆಗಿದೆ. ಸೊ ನನ್ನ ಪ್ರಕಾರ 8 ಲಕ್ಷಕ್ಕೆ ಅವ್ರು ಏನೇನು ಲೋಡ್ ಮಾಡಬೇಕು ಕರೆಕ್ಟಾಗಿ ಮಾಡಿದ್ದಾರೆ. ಬೇಸಿಕ್ ವೇರಿಯಂಟಲ್ಲಿ ನಿಮ್ಗೆ ಅಲಾಯ್ ವೀಲ್ ಎಲ್ಲ ಸಿಗೋಲ್ಲ, ಫುಲ್ ಸ್ಟೀಲ್ ರಿಮ್ಸ್ ಇರುತ್ತೆ. ಇದು ಬಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, ಅದು ನಾರ್ಮಲ್ ಹ್ಯಾಲೋಜನ್ ಆಗಿರುತ್ತೆ. ಸೊ ಓವರ್ ಆಲ್ ವಾಟ್ ಐ ವುಡ್ ಸೇ ಅಬೌಟ್ ದ ಕಾರ್ ಈಸ್ ವ್ಯಾಲ್ಯೂ ಫಾರ್ ಮನಿ. ಬಜೆಟ್ ಕಮ್ಮಿ ಇರೋರಿಗೆ ಈ ಕಾರ್ ಒಂಥರ ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ. ಓಕೆ ಡ್ರೈವ್ ರಿವ್ಯೂಗೆ ಹೋಗೋಣ. ಪ್ರೈಸಿಂಗಲ್ಲೇ ಮಾತಾಡ್ತೀನಿ. ಏನೇನು ಬೇಕು ನಿಮಗೆ ಎಲ್ಲ ಕ್ವಶನ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಇನ್ನೂ ಹೈ ಫ್ಯೂಯಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ. 50,000 ಫಾಲೋವರ್ಸ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ಒಂದು ಅನೌನ್ಸ್ಮೆಂಟ್ ಕೊಡಬೇಕು ಅಂತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕೊಡೋಣ. ಕಮಾನ್ ಲೆಟ್ಸ್ ಗೋ ಫಾರ್ ಅ ಡ್ರೈವ್. ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಆ್ಯಂಡ್ ಮ್ಯಾನ್ಯಲ್ಗಾದರೆ ಬ್ರೇಕ್ ಇಟ್ಕೊಂಡು ಲೆಫ್ಟಿಗೆ ಪುಷ್ ಮಾಡಿದ್ರೆ ಪ್ಲಸ್ ಆ್ಯಂಡ್ ಮೈನಸ್ 1 ಗೇರ್ ಜಾಸ್ತಿ ಕಮ್ಮಿಯಲ್ಲಿ ಮಾಡ್ಕೊಬೋದು. ಬಟ್ ಈಗ ನಮ್ಮ ಫೋಕಸ್ ಇರೋದು ಈ 1 ಲೀಟರ್ ಇಂಜಿನ್ಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ನಿಜವಾಗ್ಲೂ ಸೂಟ್ ಆಗುತ್ತಾ ಅನ್ನೋದನ್ನ. ಕಮಾನ್ ಲೆಟ್ಸ್ ಚೆಕ್ ಇಟ್ ಔಟ್. ಬಟ್ ಏನಂದರೆ ಇದೇ ಗೇರ್ ಬಾಕ್ಸ್ಗೆ ಒಂದು 1.5 ಲೀಟರ್ ಇಂಜಿನ್ ಹಾಕಿದರೆ ಚೆನ್ನಾಗಿರ್ತಿತ್ತು. ಸೊ ದಿಸ್ ಇಸ್ 5 ಸ್ಪೀಡ್ AMT ಗೇರ್ ಬಾಕ್ಸ್, ಅಂದರೆ 5 ಗೇರಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಈಗ ನೋಡಿ ಆಲ್ರೆಡಿ A4ಗೆ ಬಂದಿದೆ, ಆಟೋಮೆಟಿಕ್ 4 ಅಂತ ಅದು.
ಅದು ಏನಂದರೆ ಒಂದೊಂದು ಸತಿ RPM ಇದ್ರ ಮೇಲೆ ತೊಗೊಳುತ್ತೆ, ಟೈಮ್ ಮೇಲೆ, ಇಲ್ಲಾಂದರೆ ಸ್ಪೀಡ್ ಮೇಲೆ ತೊಗೊಳುತ್ತೆ. ಈಗ 50 ಕಿಲೋಮೀಟರ್ 60 ಕಿಲೋಮೀಟರ್ಸ್ ಆಗಿದ ತಕ್ಷಣ 5th ಗೇರ್ಗೆ ಶಿಫ್ಟ್ ಆಗುತ್ತೆ. ಸೊ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಸ್ವಲ್ಪ ಶಿಫ್ಟ್ ಲೇಟ್ ಆಗುತ್ತೆ ಅನಿಸುತ್ತೆ. ಬಟ್ ಯಾವುದೇ MT ಕಾರ್ ತೊಗೊಂಡ್ರು ಇದೇ ಥರ. ಯಾಕಂದರೆ ಒಂದೊಂದು ಗೇರ್ ಶಿಫ್ಟ್ ಯಾಕಂದರೆ ಒಂದು ಗೇರಿಂದ ಇನ್ನೊಂದು ಗೇರ್ಗೆ ಶಿಫ್ಟ್ ಆಗಬೇಕಾದ್ರೆ ಅದಕ್ಕೆ ನೀವು ಟೈಮ್ ಗ್ಯಾಪ್ ಕೊಡಲೇಬೇಕು. ದಟ್ಸ್ ದ ನೇಚರ್ ಆಫ್ AMT ಗೇರ್ ಬಾಕ್ಸ್. ಸೊ ನಿಸಾನ್ ಒಂದೇ ಅಂತಲ್ಲ, ನೀವು ಯಾವುದೇ ಬ್ರ್ಯಾಂಡ್ ಟೆಸ್ಟ್ ಮಾಡಿದ್ರು ಇದೇ ಥರ ಇರುತ್ತೆ. ಇನ್ನು ಇಂಜಿನ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಡೀಸೆಂಟ್. ಸಿಟಿ ಒಳಗಡೆ ಓಡಿಸೋಕ್ಕೆ ಇಟ್ಸ್ ಗುಡ್. ಬಟ್ ನೀವು ಹೈವೇಸಲ್ಲೆಲ್ಲ ಓವರ್ಟೇಕ್ ಮಾಡ್ತೀನಿ ಅಂದರೆ ಮ್ಯಾನ್ಯುಯಲ್ಗೆ ಹಾಕ್ಕೊಂಡು ಗೇರ್ ಶಿಫ್ಟ್ನ ಒಂದೊಂದು ಗೇರ್ ಕಮ್ಮಿ ಮಾಡ್ಕೊಂಡು ಓವರ್ಟೇಕ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಸಡನ್ನಾಗಿ ಆಕ್ಸಿಲರೇಟರ್ ಪ್ರೆಸ್ ಮಾಡಿದಾಗ ಅದು ಟೈಮ್ ತೊಗೊಳುತ್ತೆ ಒಂದೊಂದು ಸ್ವಲ್ಪ. ಈಗ ಹೈವೇ ಡ್ರೈವ್ ನಾನು ಏನು ಡೈರೆಕ್ಟಾಗಿ ಹೇಳೋದು ಅಂದರೆ, ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಂಫರ್ಟೇಬಲ್, ಫುಲ್ ಕಂಫರ್ಟ್ ಓರಿಯೆಂಟೆಡ್ ಆಗಿ ಮಾಡಿದ್ದಾರೆ. ಸಸ್ಪೆನ್ಷನಿಗೆ ನೋಡಿ, ಟರ್ನಿಂಗ್ಸಲ್ಲೆಲ್ಲ ಒಂದು 80 ನಾನು ತಿರುಗಿಸಿದ್ರು, ನೋ ಇಶ್ಯೂಸ್ ಫಾರ್ ದ ಕಾರ್. ಈಸಿಯಾಗಿ ಒಂಥರ ರೋಡಲ್ಲಿ ಕಾನ್ಫಿಡೆನ್ಸ್ ಕೊಡುತ್ತೆ ನೀವು ಡ್ರೈವ್ ಮಾಡ್ಬೇಕಾದ್ರೆ. ಓಕೆ, ನಾನು 100-110 ಮಾಡಿದ್ರು ನನಗೇನು ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು. ದ ಕಾರ್ ಈಸ್ ಇನ್ ಅ ವೆರಿ ಸ್ಟೇಬಲ್ ಕಂಡೀಷನ್, ಹೌ ಮಚ್ ಎವರ್ ದ ಸ್ಪೀಡ್ ಮೇ ಬಿ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ಸ್ ಪರವಾಗಿಲ್ಲ, ಫೈನ್. ಈಗ ಗೇರ್ ಬಾಕ್ಸ್ ಅಂತ ಬಂದರೆ ನಾನು ಹೇಳಿದ್ನಲ್ಲ, ಸಿಟಿಲೆಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಆಟೋಮೆಟಿಕಲ್ಲೇ ಹಾಕೊಳ್ಳಿ. ಹೈವೇಸಲ್ಲಿ ಓವರ್ಟೇಕ್ ಮಾಡಬೇಕು, ಇಲ್ಲ ನಂಗೆ ಪಿಕಪ್ ಸಡನ್ನಾಗಿ ಬೇಕು ನನಗೆ ಒಂದೊಂದು ಗೇರ್ ಕಮ್ಮಿ ಮಾಡ್ಕೊಂಡು ಶಿಫ್ಟ್ ಮಾಡ್ಕೋಬೋದು. ಸಸ್ಪೆನ್ಷನ್ ಮಾತ್ರ ನಂಗೆ ಕಾರ್ದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಾನು ಆವಾಗಲೇ ಹೇಳಿದ್ನ ನಿಮಗೆ, ನಮ್ಮ ಇಂಡಿಯನ್ ರೋಡ್ಸಿಗೆ ಯಾವ ಥರ ಬೇಕೋ ಆ ಥರ ಕರೆಕ್ಟಾಗಿ ಮಾಡಿದ್ದಾರೆ. ನಿಮಗೆ ಈ ಕಾರ್ ಆ್ಯಕ್ಚುಲಿ ಯಾವಾಗ ಗೊತ್ತಾಗಲ್ಲ ಅಂದರೆ, ಹೈವೇಸಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ, ನಾರ್ಮಲ್ ಕಾರ್ ಥರನೇ ಫೀಲ್ ಆಗುತ್ತೆ. ಬಟ್ ಯಾವಾಗ ಈ ರೋಡ್ ಇಲ್ಲದೇ ಇರೋ ಜಾಗಕ್ಕೆಲ್ಲ ತೊಗೊಂಡೋಗ್ತೀರಾ, ಸೂಪರ್ ಕ್ರೇಜಿ ಆಗಿದೆ ನಿಮಗೆ. ಅದರ ಈಗ ಬೇರೆ ಬೇರೆ ಕಾರ್ ತೊಗೊಂಡ್ರೆ ಏನೋ ಕಾರಿಗೆ ಏಟಾಗುತ್ತೆ, ಬೇಡ ರೆಫ್ಯೂಸ್ ಮಾಡೋದು ಕಾರ್, ಆ ಥರ ಫೀಲಿಂಗ್ ಇರುತ್ತೆ. ಬಟ್ ಈ ಕಾರಲ್ಲಿ ಯಾವ ಥರ ಅಂದರೆ, ಏನಿದು ಮಜಾ ಕೊಡ್ತಾರೆ, ಇನ್ನೂ ಸ್ವಲ್ಪ ದೂರ ಇದೇ ರೋಡಲ್ಲಿ ಓಡಿಸೋಣ ಅಂತರ ಫೀಲಿಂಗ್ ಇರುತ್ತೆ ನಿಮಗೆ. ಸಸ್ಪೆನ್ಷನ್ ಈಸ್ ಗುಡ್ ಇನ್ ದಿಸ್ ಕಾರ್. ಇಂಜಿನ್ ಆಪ್ಷನ್ಸ್ ಯಾವುದೇ ತೊಗೊಳ್ಳಿ, ಸಸ್ಪೆನ್ಷನ್ ಏನು ಮ್ಯಾಟ್ರ್ ಆಗಲ್ಲ ಈ ಕಾರ್ಗೆ. ಬಟ್ ನಿಮ್ಮ ಬಜೆಟ್ ಯಾವ್ದಾದ್ರು ಒಂದು 2 to 3 lakhs ಎಕ್ಸ್ಪ್ಯಾಂಡ್ ಮಾಡ್ಬೋದು ಅನ್ನೋದಾದರೆ ಟರ್ಬೋ ಇಂಜಿನ್ ವುಡ್ ಬಿ ಅ ಬೆಟರ್ ಆಪ್ಷನ್. ಯಾಕಂದರೆ ಪಿಕಪ್ ಚೆನ್ನಾಗಿದೆ ಅದರಲ್ಲಿ, ಜೊತೆಗೆ CVT ಗೇರ್ ಬಾಕ್ಸ್ ಅದು. ಅಂದರೆ ಅದು ಇನ್ನೂ ಬೇಗ ಫಾಸ್ಟಾಗಿ ಶಿಫ್ಟ್ ಆಗುತ್ತೆ. ಈಗ ನೋಡಿ, ಫುಲ್ ಆಕ್ಸಿಲರೇಟರ್ ಪ್ರೆಸ್ ಮಾಡಿದ್ದೀನಿ, ಪಿಕಪ್ ತಗೊಳುತ್ತೆ. ಗುಡ್. ಅಲ್ಲೊಂದು ಟರ್ನಿಂಗ್ ಬರ್ತಾ ಇದೆ ನೋಡಿ. ಈಗ ಈ ಕಾಂಪ್ಯಾಕ್ಟ್ SUV ಏನೋ ಫೀಲಿಂಗೇ ಇಲ್ಲ ಇದರಲ್ಲಿ, ಸುಮ್ಮನೆ ಹೋಗ್ತಾ ಇರುತ್ತೆ. ಈಗ ನಾನು ಬೇರೆ ಕಾಂಪ್ಯಾಕ್ಟ್ SUV ಒಂದೆರಡು ಹೆಸರು ತಗೊಳ್ಳೋದು ಬೇಡ, ಅದನ್ನು ಡ್ರೈವ್ ಮಾಡಿದಾಗ ನಂಗೆ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಫೀಲ್ ಆಗಿರಲಿಲ್ಲ. ಟರ್ನಿಂಗ್ಸಲ್ಲಿ ನನಗೆ ಒಂಥರ ಭಯ ಆಗುತ್ತೆ, ಓಕೆ ಸ್ಲೋ ಮಾಡೋಣ ಹಾಕ್ಬೇಕು ಆಮೇಲೆ ಅಂತ. ಬಟ್ ನೋಡಿ, ಈಗ ನೋಡಿ ಇಲ್ಲಿ ಅದೊಂಥರ ಈ ಟರ್ನಿಂಗ್ಸಲ್ಲೆಲ್ಲ ಬಾಡಿ ರೋಲ್ ಆಗುತ್ತಲ್ಲ, ಫುಲ್ ಹಿಂಗೆ ತಿರ್ಕೊಂಡ್ಬಿಡುತ್ತೆ ಕಾರ್, ಒಂಥರ ರೋಲ್ ಆಗುತ್ತೆ ಅಂತ ಭಯ ಆಗುತ್ತಲ್ಲ. ಸೊ ಅದೇನಿಲ್ಲ ಇದರಲ್ಲಿ. ಟರ್ನ್ ನೋಡಿ, ಟರ್ನಿಂಗ್ ರೇಡಿಯಸ್ ಸೂಪರ್. ಸ್ಟೇರಿಂಗ್ ಅಷ್ಟೇ ಫುಲ್ ಲೈಟ್ ನೋಡಿ. ಗೇರ್ ಶಿಫ್ಟ್ ನಾನು ಹೇಳಿದ್ನಲ್ಲ, ಈಗ 3rd ಗೇರಿಂದ 4th ಗೇರ್ಗೆ ಶಿಫ್ಟ್ ಆಗೋಕ್ಕೆ ಟೈಮ್ ನೋಡಿ ಎಷ್ಟಾಗುತ್ತೆ, 3 seconds ಬೇಕೇ ಬೇಕು ಈ ಗಾಡೀಲಿ. ನೋಡಿ, ಈಗ ಸ್ಟೇರಿಂಗ್ ಬರೀ ಒಂದು ಬೆರಳಲ್ಲಿ ರೊಟೇಟ್ ಮಾಡ್ಬೋದು, ಅಷ್ಟು ಫುಲ್ಲಿ ಲೈಟ್. ಸಿಟಿ ಒಳಗಡೆ ಓಡ್ಸೋಕ್ಕೆ ಒಂಥರ ಬೇಜಾರೇ ಆಗಲ್ಲ ಈ ಕಾರ್. ಎಷ್ಟೋ ಓಕೆ, ಏನು ಒಂದು 3-4 hours ಡ್ರೈವ್ ಮಾಡ್ಬೇಕಾ, ಮಾಡ್ಬೋದು, ಆ ಥರ ಇದೆ. ಸೊ ನಿಮಗೆ ಇನ್ನೂ ಟರ್ಬೋ ಇಂಜಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅದೆಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಹಾಯ್ ಫ್ಯೂಯಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಕಾರ್ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಗೈಸ್, ಬಾಯ್.